ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 105:19 ವಾಕ್ಯ. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಈ ಕೀರ್ತನೆಯಲ್ಲಿ ಕೀರ್ತನೆಗಾರನು ಬರೀತಾ ಇರುವಾಗ ಪ್ರತ್ಯೇಕವಾಗಿ ಯೋಸೇಫನ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಮೇಲಿನ ವಾಕ್ಯಗಳಲ್ಲಿ 17ನೇ ವಾಕ್ಯದಿಂದ ಓದ್ತೇವೆ. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು, ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಹಾಗಾದರೆ ಅವನು ತನ್ನ ಮಾತು ನೆರವೇರುವ ತನಕ, ಅದರ ಅರ್ಥ ತಾನು ಹೇಳಿದಂತಹ ಒಂದು ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಏನು ಹೇಳ್ದ ಅವನು? ಮನೆಯಲ್ಲಿದ್ದಂಥ ಸಮಯದಲ್ಲಿ ಯೋಸೇಫನಿಗೆ ದೇವರು ಕನಸನ್ನು ಕೊಡ್ತಾರೆ. 2 ಕನಸುಗಳು. ಆ ಕನಸುಗಳ ಒಂದು ವಿಷಯವನ್ನು ತಂದೆಗೂ ಸಹೋದರರಿಗೂ ಹೇಳಿದಾಗ ಸಹೋದರರಿಗೆ ಕೋಪ ಆಗುತ್ತೆ. ಯಾಕೆಂದರೆ ಸಹೋದರರು ಅವನಿಗೆ ಅಡ್ಡ ಬೀಳ್ತಾರೆ ಅನ್ನುವಂಥ ಒಂದು ಮಾತು. ಪ್ರತ್ಯೇಕವಾಗಿ ಅಣ್ಣಂದಿರು ಇವನಿಗೆ ಅಡ್ಡ ಬೀಳ್ತಾರೆ. ನಾರ್ಮಲ್ ಆಗಿ ಹಿರಿಯರು ಕಿರಿಯರಿಗೆ ಅಡ್ಡ ಬೀಳಲ್ಲ, ಕಿರಿಯರು ಹಿರಿಯರಿಗೆ ಅಡ್ಡ ಬೀಳ್ತಾರೆ. ಆದರೆ ಯೋಸೇಫ ಹೇಳ್ತಾ ಇದ್ದಾನೆ, ಇಲ್ಲ, ನೀವೆಲ್ಲರೂ ನನಗೆ ಅಡ್ಡ ಬೀಳೋ ಥರ ನನಗೆ ಕನಸು ಬಂತು ಅಂತ ಹೇಳಿದಾಗ ಅವ್ರಿಗೆ ಬಹಳ ಕೋಪ ಆಗುತ್ತೆ. ನಾವು ನಿನಗೆ ಅಡ್ಡ ಬೀಳ್ತೀವ, ನೀನೊಬ್ಬ ಚಿಕ್ಕ ಹುಡುಗ, ನಿಮ್ಗೆ ಅಡ್ಡ ಬೀಳ್ತೀವ, ನಾವೇ ತಾನೇ ದೊಡ್ಡವರು ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ, ನನಗೇನು ಗೊತ್ತು, ನನಗೆ ಬಂದಂಥ ಕನಸನ್ನು ನಾನು ನಿಮಗೆ ಹೇಳಿದ್ದೇನೆ ಅಷ್ಟೇ. ಆದರೆ ಇದು ಅವನ ಮೇಲೆ ಸಹೋದರರ ದ್ವೇಷಕ್ಕೆ ಕಾರಣ ಆಯಿತು. ಸಹೋದರರು ಅವನ ಮೇಲೆ ದ್ವೇಷ ಮಾಡಿಬಿಟ್ರು. ಕಾರಣ ನಾವೇ ಅವನಿಗೆ ಅಡ್ಡ ಬೀಳ್ತೀವಿ ಅಂತ ಹೇಳ್ತಾನಲ್ಲ ಅಂತೇಳಿ ಅವರು ದ್ವೇಷ ಮಾಡಿ ಆ ದ್ವೇಷವನ್ನು ಸಾಧಿಸೋದನ್ನು ನಾವು ನೋಡ್ತೀವಿ. ಅವನು ಶೋಧನೆಗೆ ಒಳಗಾಗ್ತಾನೆ. ಈ ಒಂದು ಕನಸು ಅಥವಾ ದೇವರು ಕೊಟ್ಟಂಥ ಕನಸನ್ನು ಅವನು ಅವ್ರಿಗೆ ಹೇಳಿದ್ದರಿಂದ ಅವನ ಜೀವಿತದಲ್ಲಿ ಸಮಸ್ಯೆಗಳಾಯಿತು. ಅದುವರೆಗೂ ನೆಮ್ಮದಿಯಾಗಿದ್ದಂತಹ, ಸಮಾಧಾನವಾಗಿದ್ದಂತಹ ಅವನ ಲೈಫ್ ಒಂದು ರೀತಿಯಲ್ಲಿ ವೇದನಾಜನಕವಾಯಿತು. ಅವನನ್ನು ಹಾಳುಬಾವಿಗಾಕ್ತಾರೆ, ಅವನನ್ನು ಮಾರಿಬಿಡ್ತಾರೆ, ಗುಲಾಮನಾಗಿ ಮಾರಿಬಿಡ್ತಾರೆ. ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡ್ತಾನೆ, ನಂತರ ಸೆರೆಮನೆಗೆ ಹೋಗ್ತಾನೆ. ಎಲ್ಲಕ್ಕೆ ಕಾರಣ ದೇವರು ಕೊಟ್ಟಂತಹ ಒಂದು ಕನಸು, ದೇವರು ಕೊಟ್ಟಂತಹ ಒಂದು ಮಾತು, ವಾಗ್ದಾನ. ಈ ಬೆಳಗಿನ ಸಮಯದಲ್ಲಿ ವಾಕ್ಯ ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನೀನು ದೇವರನ್ನು ಹಿಂಬಾಲಿಸಿದ್ದರಿಂದ, ದೇವರ ಮಾತಿಗೆ ವಿಧೇಯನಾದ್ದರಿಂದ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸ್ತಾ ಇರೋದರಿಂದ ನಿನ್ನ ಜೀವಿತದಲ್ಲಿ ಶೋಧನೆಗಳು, ವೇದನೆಗಳು, ನಿರೀಕ್ಷೆ ಮಾಡದಂತಹ ಅನೇಕ ಘಟನೆಗಳು ನಡೀತಾ ಇದ್ದರೆ ನಿರಾಶೆ ಪಡಬೇಡ. ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ, ನಿನಗಾಗಿ ಇಳಿದು ಬರ್ತಾನೆ. ಇಲ್ಲಿ ದೇವರ ಮಾತು ನೆರವೇರಬೇಕು, ಅಲ್ಲಿವರೆಗೂ ನಾವು ಶೋಧನೆಯ ಮೂಲಕ ಹಾದು ಹೋಗಬೇಕು, ಅಲ್ಲಿವರೆಗೂ ನಾವು ವೇದನೆಯ ಮೂಲಕ ಹಾದು ಹೋಗಬೇಕಾಗತ್ತೆ. ಕಾರಣ ದೇವರ ಮಾತು ಅದು ನೆರವೇರುವ ತನಕ ಅವನು ಕಷ್ಟವನ್ನು ಅನುಭವಿಸಿದ ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ಹಗಲ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನೀನು ಕೊಟ್ಟಂತಹ ವಾಗ್ದಾನದ ನೆರವೇರಿಕೆಗಾಗಿ ನಾನು ಕಾಯ್ತಾ ಇರ್ತೀನಿ ಸ್ವಾಮಿ, ನಾನು ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಇಲ್ಲಿ ವಾಕ್ಯ ಹೇಳ್ತದೆ, ಆತನ ದೇವರು ಅವನಿಗೆ ಕೊಟ್ಟಂತಹ ಮಾತನ್ನು ಅವನು ಹೇಳ್ತಾನೆ. ಆ ಮಾತು ನೆರವೇರಬೇಕು. ಇವಾಗ ನೆರವೇರುವುದಕ್ಕೋಸ್ಕರ ಅವನು ಕಾಯ್ತಾ ಇದ್ದಾನೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಶೋಧನೆಯ ಮೂಲಕ ಅದು ಹೋಗ್ತಾನೆ. ಬರುವಂಥ ಶೋಧನೆಗಳ ಮಧ್ಯದಲ್ಲಿ ನಿರಾಶರಾಗದೆ, ವೇದನೆ ಪಡದೆ, ಗುಣಗುಟ್ಟದೆ, ದೇವರೇ, ಒಂದು ವೇಳೆ ಯೋಸೇಫ್ ಯೋಚನೆ ಮಾಡಿರ್ಬೋದು, ದೇವರೇ ನೀನು ಕೊಟ್ಟಂತಹ ಪ್ರಾಮಿಸ್ ಏನು, ಕನಸೇನು, ಸಹೋದರರು ನನಗೆ ಅಡ್ಡ ಬೀಳ್ತಾರೆ ಅಂತ. ಆದರೆ ಜೀವಿತದಲ್ಲಿ ನಡೀತಾ ಇರೋದೇನು, ಯೋಸೇಫನು ಸಹೋದರರ ಕಾಲಿಗೆ ಬೀಳ್ತಾನೆ. ಅಣ್ಣ, ನನ್ನನ್ನು ಕಾಪಾಡಿ. ಆಳ್ಬಾವಿಗೆ ಹೋಗಬೇಕಾದ್ರೆ ಪೋಟಿಫರನ ಕಾಲಿಗೆ ಬೀಳ್ತಾನೆ, ನಾನು ತಪ್ಪು ಮಾಡಿಲ್ಲ ಅಂತ. ಪಾನದಾಯಕನ ಕಾಲಿಗೆ ಬೀಳ್ತಾನೆ, ನನ್ನನ್ನು ಕಾಪಾಡಿ ಅಂತ. ವಾಗ್ದಾನ ಏನು, ಇವನ ಕಾಲಿಗೆ ಅವರು ಬೀಳ್ತಾರೆ. ಆದರೆ ನಡೀತಾ ಇರೋದೇನು, ಇವನು ಅವರ ಕಾಲುಗಳಿಗೆ ಬೀಳ್ತಾ ಇದ್ದಾನೆ. ವಾಗ್ದಾನಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಅವನ ಜೀವಿತದಲ್ಲಿ ನಡೆದಾಗಲೂ ಸಹ ಈ ಯೋಸೇಫನು ನಿರಾಶನಾಗಲಿಲ್ಲ. 39ನೇ ಅಧ್ಯಾಯ ಆದಿಕಾಂಡದಲ್ಲಿ ನೋಡ್ತೀವಿ, ಯೆಹೋವನು ಯೋಸೇಫನ ಸಂಗಡ ಇದ್ದ. ಕಾರಣ ಯೋಸೇಫನು ದೇವರ ಜೊತೆಯಲ್ಲೇ ಇದ್ದ. ಈ ಸಮಸ್ಯೆಗಳ ಮಧ್ಯದಲ್ಲೂ, ವೇದನೆ ಮಧ್ಯದಲ್ಲೂ ದೇವರನ್ನು
ಬಿಡಲಿಲ್ಲ, ದೇವರಿಂದ ದೂರ ಆಗಲಿಲ್ಲ, ದೇವರ ಬಳಿಯಲ್ಲಿ ಗುಣಗುಟ್ಟಲಿಲ್ಲ. ಯಾಕೆ ನನಗಿದಾಯಿತು, ಯಾಕೆ ನನ್ನ ಜೀವಿತದಲ್ಲಿ ಇದು ಸಂಭವಿಸ್ತಾ ಇದೆ ಎಂಬುದಾಗಿ ಅವನು ಯಾವತ್ತೂ ಕೇಳಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಇಂದು ನಿನ್ನ ಜೀವಿತದಲ್ಲಿ ಬರುವಂತಹ ವೇದನೆಗಳ, ಕಷ್ಟಗಳ, ಸಮಸ್ಯೆಗಳ ಮಧ್ಯದಲ್ಲಿ ನೀನು ನಿರಾಶನಾಗದೆ, ವೇದನೆ ಪಡದೆ, ದೇವರ ಮುಖವನ್ನು ನೋಡುವುದಕ್ಕೆ ನೀನು ತಯಾರಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಶಕ್ತನಾದೊಬ್ಬ ದೇವರಿದ್ದಾನೆ. ಯೋಸೇಫನ ಜೀವಿತದಲ್ಲಿ ಹೆಚ್ಚು ಕಡಿಮೆ 13 ವರ್ಷಗಳ ಕಾಲ ಅವನು ಶೋಧನೆಯ ಮೂಲಕ ಅದು ಹೋಗಬೇಕಾಗಿ ಬಂತು. ಆದರೂ ಸಹ ಅವನು ದೇವರನ್ನು ಬಿಡಲಿಲ್ಲ. ನಿನ್ನ ಜೀವಿತದಲ್ಲಿ ನೀನು ನಂಬಿಗಸ್ತನಾಗಿ ಜೀವಿಸುವಾಗ ಬರುವಂಥ ಶೋಧನೆಗಳ ಮಧ್ಯದಲ್ಲಿ ದೇವರನ್ನು ಬಿಡದೆ, ದೇವರನ್ನು ಬಿಗಿಯಾಗಿ ಹಿಡಿದುಕೊಂಡು ದೇವರ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತ ಮಾಡುವ ಒಬ್ಬ ದೇವರಿದ್ದಾನೆ. ಯೋಸೇಫನನ್ನು ಮಂತ್ರಿಯಾಗಿ ಮಾಡಿದಂಥ ಅದೇ ದೇವರು ನಿನಗಾಗಿ ಇಳಿದು ಬರ್ತಾನೆ. ಕೊನೆಗೆ ಸಹೋದರರು ಬಂದು ಈ ಯೋಸೇಫನ ಕಾಲಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಆ ವಾಕ್ಯ ನೆರವೇರ್ತು. ಅಲ್ಲಿವರೆಗೂ ಅವನು ಶೋಧಿತನಾದ. ನಂಬಿಕೆಯಲ್ಲಿ ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆವಾಗಿರೋ ದಿನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಶೋಧನೆ ಮೂಲಕ ಅದು ಹೋಗ್ತಾ ಇದ್ರೂ ಸಹ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ಕರ್ತನೆ ನೀನವರಿಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡಿ ವಾಗ್ದಾನದ ನೆರವೇರಿಕೆಯನ್ನು ಕಾಣುವಂತೆ ಕರ್ತನೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.